ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ ಗೇಮಿಗೆ ಬಲಿಯಾಗಿ ತನ್ನ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಆದರೆ ಸರ್ಕಾರಗಳು ಕ್ರಮ ತಗೊಂಡಿದ್ವಿ ಅಂತ ಹೇಳ್ತಾರೆ. ಆದ್ರೂ ಕೂಡ ಈ ಕ್ರಮದಿಂದ ಯುವಕರ ಸಂಖ್ಯೆ ಬಲಿಯಾಗ್ತಿರ್ತಕ್ಕಂಥದ್ದು ಏನು ಕಡಿಮೆ ಆಗ್ತಾ ಇಲ್ಲ. ಮಾನ್ಯ ಸಚಿವರು ಉತ್ತರ ಕೊಟ್ಟಿರೋ ಪ್ರಕಾರವಾಗಿ ನಾನು ಗಮನಿಸಿದೆ ಮಾನ್ಯ ಸಭಾಧ್ಯಕ್ಷರೇ, 2022-23ರಲ್ಲಿ 873 ಕೋಟಿ 23 ಲಕ್ಷದ 2,700 ರೂಪಾಯಿ ಸೈಬರ್ ಕ್ರೈಮ್ ಅಲ್ಲಿ ದುಡ್ಡು ಹೋಗಿರ್ತಕ್ಕಂಥದ್ದು. ಅದೇ ರೀತಿ 24ರಲ್ಲಿ 2,562 ಕೋಟಿ 63 ಲಕ್ಷ 20,850. ಅದೇ ರೀತಿ 25ರಲ್ಲೂ ಕೂಡ 2,038 ಕೋಟಿ 84 ಲಕ್ಷ 7,652 ರೂಪಾಯಿ 652 ರೂಪಾಯಿ ದುಡ್ಡು ಹೋಗಿದೆ ಅಂತಕ್ಕಂಥದ್ದು ನಮಗೆ ಗೊತ್ತಿರತಕ್ಕಂಥ ಮಾಹಿತಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಪ್ರಕರಣ ದಾಖಲಾದ್ರೂ ಕೂಡ ಬಟ್ ಅವ್ರನ್ನ ಬಂಧನ ಮಾಡ್ತಿರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ. ನೋಡಿ, ಸೈಬರ್ ಕ್ರೈಮ್ ಅಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಾವು ಗಮನದಲ್ಲಿ ನೋಡ್ತಾ ಇದ್ದೀವಿ. 1930 ಅಂತೇಳಿ ಸೆಂಟ್ರಲ್ ಗವರ್ಮೆಂಟ್ ಕಾಲ್ ಸೆಂಟರ್ ಕೂಡ ಇದೆ. ಏನಾದ್ರು ಈ ಕ್ರೈಮ್ ಆದಂತ ಸಂದರ್ಭದಲ್ಲಿ ಈ ಮಾಹಿತಿನ ತಗೊಳ್ಳೋದಕ್ಕೆ ಅದಕ್ಕೆ ಕಾಲ್ ಮಾಡಿ ನಮ್ಮ ಭಾಷೆಗೆ ಮತ್ತೆ ಅದರ ಭಾಷಾಂತರ ಮಾಡ್ಕೊಂಡು ನಾವು ಅವ್ರಿಗೆ ಮಾಹಿತಿ ಕೊಡೋದ್ರೊಳಗಡೆ ಇವ್ರೇನು ಸೈಬರ್ ಕ್ರೈಮ್ ನ ಮಾಡ್ತಾ ಇದ್ದಾರೆ, ಆ ಹಣವನ್ನ ಮತ್ತೆ ನಾವು ವಾಪಸ್ ತಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯುವಕರು ಎಲ್ಲ ಬುದ್ಧಿವಂತ ಯುವಕರು ಇರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ಗಳು ಇರ್ಬೋದು, ಇದರಿಂದ ಬಿದ್ದು ಒಂದ್ ರೀತಿ ಸಾವಿರಾರು ಯುವಕರು ದಿನನಿತ್ಯ ಜೀವನವನ್ನ ಜೀವವನ್ನ ಕಳ್ಕೊಂತ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಇದಕ್ಕೆ ಒಂದು ಗಂಭೀರವಾದಂತ ಕಾನೂನನ್ನ ತಂದು ಈ ಯುವಕರ ಜೀವವನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ. ಇದ್ರ ಬಗ್ಗೆ ಮಾನ್ಯ ಗೃಹ ಸಚಿವರು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿಮೆಂಟ್ ಮಂಜು ಅವರು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕೂಡ ಈ ಆನ್ಲೈನ್ ಬೆಟ್ಟಿಂಗ್ ಸಂಖ್ಯೆ ಬಹಳ ಜಾಸ್ತಿ ಆಗಿದೆ. ನಮ್ಮ ಸಾಮಾನ್ಯವಾದ ಅಪರಾಧಗಳು, ಕಳ್ಳತನ ಆಗುತ್ತೆ, ದರೋಡೆ ಆಗುತ್ತೆ, ಇಂಥ ಅಪರಾಧಗಳು, ಡಕಾಯಿತಿ ಆಗುತ್ತೆ, ರಾಬರಿ ಆಗುತ್ತೆ, ಇಂಥ ಅಪರಾಧಗಳನ್ನ ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಬಹಳ ಜಾಸ್ತಿ ಆಗಿರ್ತವೆ. ಕಳೆದ 4 ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ 52,000 ಸೈಬರ್ ಅಪರಾಧಗಳಾಗಿದ್ದಾವೆ. ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು ಅಂತ ಹೇಳೇನೆ ರಾಜ್ಯ ಸರ್ಕಾರ ಒಂದು ಕಾನೂನಿಗೆ ಬದಲಾವಣೆಯನ್ನ ತಗೊಂಡು ಬರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಪೊಲೀಸ್ ಕಾನೂನಿಗೆ ಅದನ್ನ ಬದಲಾವಣೆಯನ್ನು ತಂದು, ಅಮೆಂಡ್ಮೆಂಟ್ ತಂದು ಅದನ್ನ ನಿಲ್ಲಿಸಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಆದರೆ ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ, ಆನ್ಲೈನ್ ಗೇಮಿಂಗ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ, ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತಗೊಂಡು ಬಂದಿದ್ದಾರೆ. ಸ್ಟೇ ತಗೊಂಡು ಬಂದ್ರೆ ನಾವು ಅದನ್ನ ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈ ತಿಂಗಳ 19ನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ. ಇವತ್ತು ನಾನು ಒಂದಿಷ್ಟು ಮಾಹಿತಿಯನ್ನ ಅವರಿಗೆ ಕೊಟ್ಟಿದ್ದೇನೆ. 23ರಲ್ಲಿ 22,250 ಅಪರಾಧಗಳು ರಿಜಿಸ್ಟರ್ ಆಗಿದ್ರೆ ಅದಕ್ಕೆ ನಾವು ಪತ್ತೆ ಹಚ್ಚಿರ್ತಕ್ಕಂಥದ್ದು 6,159. 873 ಕೋಟಿ ರೂಪಾಯಿ ಈ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದು 2023ರಲ್ಲಿ. ಅದಕ್ಕೆ ಪೊಲೀಸ್ನವರು ವಶಪಡಿಸಿಕೊಂಡಿರೋದು ಆ ಕೇಸಸ್ಗಳನ್ನ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ರಲ್ಲಿ 177 ಕೋಟಿ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ದಾರೆ. ಅದೇ ಪ್ರಕಾರ 2024ರಲ್ಲಿ 22,478 ಕೇಸಸ್ಸು ರಿಜಿಸ್ಟರ್ ಆಗಿದ್ರೆ 2,562 ಕೋಟಿ ರೂಪಾಯಿ ವಂಚನೆ ಮೊತ್ತ. ಅದರಲ್ಲಿ ಮಾನ್ಯ ಅಧ್ಯಕ್ಷರೇ 323 ಕೋಟಿ ರೂಪಾಯಿ ರಿಕವರಿ ಮಾಡಿದ್ದಾರೆ. 323 ಕೋಟಿ ರೂಪಾಯಿ ರಿಕವರಿ ಆಗಿದೆ.
ಮತ್ತು ಇನ್ನೂ ಕೇಸಸ್ ನಡೀತಾ ಇದೆ, ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮತ್ತು ಹಣ ಸಾಕಷ್ಟು ರಿಕವರಿ ಆಗುತ್ತೆ. 20-25ಕ್ಕೆ ಕಡಿಮೆ ಆಗಿದೆ. ಈಗೇನು ನಾವು ಅನೇಕ ರೀತಿಯ ಕ್ರಮಗಳನ್ನು ತಗೊಂಡಿದ್ದೇವೆ ಅದು ಈಗ 13,000ಕ್ಕೆ ಇಳಿದಿದೆ. 22,000 ಇದ್ದದ್ದು 13,000ಕ್ಕೆ ಇಳಿದಿದೆ. ಆದರೂ ಅಮೌಂಟ್ ನೋಡಿದ್ರೆ 2,038 ಕೋಟಿ ರೂಪಾಯಿ ವಂಚನೆ ಆಗಿರ್ತಕ್ಕಂಥ ಮೊತ್ತ. ಅದರಲ್ಲಿ ಕೂಡ ನಾವು ಈಗಾಗಲೇ 127 ಕೋಟಿ ರೂಪಾಯಿಯನ್ನ ರಿಕವರಿ ಮಾಡಿದ್ದೇವೆ. ಬಹಳ ದೊಡ್ಡ ಸವಾಲು ಇದು ಕರ್ನಾಟಕ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಇಡೀ ಕೇಂದ್ರ ದೇಶದಲ್ಲಿ. ಅದಕ್ಕೆ ಕೇಂದ್ರ ಸರ್ಕಾರದವರು ಒಂದು ಆಕ್ಟ್ ಅನ್ನು ತಗೊಂಡ್ಬಂದಿದ್ದಾರೆ. ಇತ್ತೀಚೆಗಷ್ಟೇ ಕಳೆದ ಅಧಿವೇಶನದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಆಕ್ಟ್ ಅನ್ನು ತಗೊಂಡು ಬಂದ್ರು. ಅದಕ್ಕೂ ಕೂಡ ಈ ಗೇಮಿಂಗ್ ಫೆಡರೇಷನ್ ಅವರು ಅದಕ್ಕೂ ಕೋರ್ಟಿಗೆ ಹೋಗಿದ್ದಾರೆ, ಸ್ಟೇ ಆಗಿದೆ. ಅದನ್ನ ಈಗ ಏನು 12ನೇ ತಾರೀಕು 19ನೇ ತಾರೀಕು ಬರ್ತಾ ಇದೆ, ಉಚ್ಚ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದನ್ನ ನೋಡಬೇಕಾಗುತ್ತೆ. ಮತ್ತು ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರ ಮೊದಲನೇದಾಗಿ ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಒಬ್ಬರು ಡಿಜಿಪಿಯನ್ನ ಅದಕ್ಕೆ ನೇಮಕ ಮಾಡಿ, ಆ ಡಿಜಿಪಿ ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ CID ಇದೆ ಅಥವಾ ಫೈರ್ ಇದೆ, ಪ್ರಿಸನ್ ಇದೆ, ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. ಅದು ಇವತ್ತು ಉಪಯೋಗಕ್ಕೆ ಬರ್ತಾ ಇದೆ. ಯಾಕೆಂದ್ರೆ ನಮಗೆ ಈಗ ಸಂಖ್ಯೆ ನೋಡಿದ್ರೆ ಗೊತ್ತಾಗ್ತದೆ. 22,000 ರಿಜಿಸ್ಟರ್ ಆಗಿದ್ದದ್ದು ಈಗ 10,000ಕ್ಕೆ ಬಂದಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಕಡಿಮೆ ಆಗಿದೆ. ಅದರಿಂದ ನಾವು ಇದ್ರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ನಾವು ತಗೊಂಡಿದ್ದೇವೆ. ಯಾಕೆಂದ್ರೆ ಬಹಳ ಯುವಕರು ಇದರಿಂದ ಬಹಳ ಹೊರಟ್ಬಿಟ್ಟಿದ್ದಾರೆ. ಈ ಆನ್ಲೈನ್ ಗೇಮಿಂಗಿಗೆ ಬಹಳ ಜಾಸ್ತಿ ಹೊರಟಿದ್ದಾರೆ. ಅದಕ್ಕಾಗಿ ಇದನ್ನ ಹೇಗಾದ್ರೂ ಮಾಡಿ ಇದನ್ನ ನಿಲ್ಲಿಸಬೇಕು, ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಸರ್ಕಾರ, ಪೊಲೀಸ್ ಇಲಾಖೆ ಇವತ್ತು ನಾವು ಹೊರಟಿದ್ದೇವೆ. ಆದಷ್ಟು ಕಡಿಮೆ ಮಾಡತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತೇವೆ. ಮನೆ ಅಧ್ಯಕ್ಷರೇ, ಅಲ್ಲ ಒಂದೇ ನಿಮಿಷ. ಬೆಟ್ಟಿಂಗ್ಗಳ ಬಗ್ಗೆ ಬಹಳ ಸುದೀರ್ಘವಾಗಿ ಮುಖ್ಯಮಂತ್ರಿ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಅವರ ಕ್ರಮ ನಾನು ಶ್ಲಾಘಿಸ್ತೇನೆ. ಆದ್ರೆ ಇತ್ತೀಚೆಗೆ ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಈಗ ಅವ್ರು ಹೇಳಿರೋದು ಸರಿ ಇದೆ. ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ. ಆಯ್ತು, ಪರಿಹಾರ ಸಿಗ್ತದೆ ಈಗ. ಆಯ್ತು, ಈಗ ಒಂದೇ ನಿಮಿಷ ನೀವು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಕ್ಲಾರಿಫಿಕೇಶನ್ ಕೇಳಿ. ಅಲ್ಲ, ಈಗ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ನಾನು ಹೇಳೋದು ಈಗ ಸೆಂಟ್ರಲ್ದೊಂದು ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930, ಅದೇ ರೀತಿ ಒಂದು ರಾಜ್ಯದಲ್ಲಿ ಕೂಡ ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ ರಾಜ್ಯ ಸರ್ಕಾರದ. ಯಾಕೆಂತ ಹೇಳಿದ್ರೆ ಸೆಂಟ್ರಲ್ ಇದಕ್ಕೆ ಮಾಡಿದ್ರೆ ಅದು ಕನೆಕ್ಟ್ ಆಗಿ ಮತ್ತೆ ಅವ್ರ ಲ್ಯಾಂಗ್ವೇಜ್ ಹೋಗಿ ಇದು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಆ ಗೋಲ್ಡನ್ ಟೈಮ್ ಏನಿದೆ ಅಂತ ಹೇಳ್ತಾರೆ, ಆ ಟೈಮಿಂಗ್ಸ್ ಒಳಗೆ ಅವ್ರನ್ನ ಅಟ್ಲೀಸ್ಟ್ ಟ್ರೇಸ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ. ಅದಕ್ಕೋಸ್ಕರ ರಾಜ್ಯದಿಂದ ಒಂದು ಇದನ್ನ ಬಲಪಡಿಸಬೇಕು ಅಂತ ಹೇಳ್ತಕ್ಕಂಥ ನನ್ನ ಮನವಿ. ಈಗೇನು 1930 ಕಂಟ್ರೋಲ್ ರೂಮ್ ಇದೆ, ಅದೇ ತೀರ ರಾಜ್ಯದಲ್ಲಿ ಒಂದು ಮಾಡಿ ಅಂತ. ನಮ್ಮಲ್ಲಿ ಈಗಾಗಲೇ ಸೈಬರ್ ಕಮಾಂಡ್ ಅಂತ ಮಾಡ್ಕೊಂಡಿದ್ದೇವೆ. ಓಕೆ, ಅದರಲ್ಲಿ ಈಗ ನಮ್ಮ 43 ಸೈಬರ್ ಸ್ಟೇಷನ್ಸ್ ಅನ್ನೇ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅದಕ್ಕೆ ಸೈಬರ್ ಕಮಾಂಡ್ ಅಂತ ಮಾಡಿದ್ದೇವೆ. ನಾವು ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಕನೆಕ್ಟ್ ಆಗೋದು ಬೇರೆ ವಿಚಾರ. ಹೌದು. ಆದ್ರೆ ನಮ್ಮಲ್ಲೇನೆ ರಾಜ್ಯ ಸರ್ಕಾರದಲ್ಲೇ ಪೊಲೀಸ್ ಇಲಾಖೆಯಲ್ಲೇ ಸೈಬರ್ ಕಮಾಂಡ್ ಮಾಡ್ಕೊಂಡಿದ್ದೇವೆ. ಅದರಿಂದ ಈಗ ಏನು 43 ಪೊಲೀಸ್ ಸ್ಟೇಷನ್ಸ್, ಅದಕ್ಕಾಗಿ ಸ್ಟೇಷನ್ ಅಂತ ಮಾಡಿದೀವಿ. ಸೈಬರಿಗೆ ಗೋಸ್ಕರನೇ ಸಪರೇಟ್ ಆಗಿ ಸ್ಟೇಷನ್ ನಲ್ಲಿ ಮಾಡಿದ್ದೀವಿ. ಅದರಿಂದನೇ ಈ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಅದೇ ಮತ್ತೆ ರಾಜ್ಯ ಸರ್ಕಾರದ ವತಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಅವೇರ್ನೆಸ್ ಮೂಡಿಸೋದು ಭಾರಿ ಮುಖ್ಯ ಅಂತಕ್ಕಂಥದ್ದು ಅಪ್ಪಾಜಿ CS ನಾಡಗೌಡ ಪಾಟೀಲ್.